ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸರ್ವರಿಗೂ ಸಿದ್ಧಿವಿನಾಯಕ ವರಸಿದ್ಧಿವಿನಾಯಕ ಸರ್ವರಿಗೂ ಒಳ್ಳೆಯದು ಮಾಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಜನ ಸುಖ ಶಾಂತಿ ಸಮೃದ್ಧಿ ಇರಲಿ ಅಂತೇಳಿ ಆ ವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನ ನನ್ನ ಆತ್ಮೀಯ ಮಿತ್ರರು, KUDA ಅಧ್ಯಕ್ಷರು, GR ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಶ್ರೀ ಗೋಪಾಲ್ ರೆಡ್ಡಿ ಅವರು ನೂತನವಾಗಿ GR ಬಾರ್ಡ್ ರೆಸ್ಟೋರೆಂಟನ್ನು ಇವತ್ತು GR ಕಾಂಪ್ಲೆಕ್ಸ್ ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿರ್ತಕ್ಕಂಥ ಈ ಮಾಲೀಕರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರೇ, ಹೇಳಬೇಕಾದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥ್ ಅವರೇ, ಸಮಸ್ತ ಎಲ್ಲ ಸ್ನೇಹಿತರೇ, ಬಂಧುಗಳೇ, ಮಿತ್ರರೇ, ಇವತ್ತು ಈ ಒಂದು GR ಸಂಸ್ಥೆಯ ಉದ್ಯಮ ಇವತ್ತು ಪ್ರಾರಂಭ ಆಗಿತ್ತು. ಬಹುಶಃ ಈ ಭಾಗದ ಎಲ್ಲ ಗ್ರಾಹಕರು ಕೂಡ ಒಳ್ಳೆಯ ರೀತಿಯಾಗಿ ಅವರು ಸೇವೆಯನ್ನು ಮಾಡಲಿ ಅಂತೇಳಿ ನಾನು ಕೂಡ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಒಂದು ಒಳ್ಳೆಯ ದಿವಸ ಪ್ರಾರಂಭ ಮಾಡಿದರೆ ಬಹುಶಃ ಗಣಪತಿ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಅವರಿಗೆ ಅವರ ಕುಟುಂಬಕ್ಕೆ ನಿರೀಕ್ಷೆಯನ್ನು ಮಾಡಲಿ, ಯಾವುದೇ ಕಳಂಕ ಬಂದಿದ್ದು ಕೂಡ ಆ ವಿಘ್ನವಿನಾಯಕ ಕಳಂಕ ನಿವಾರಿಸಲಿ ಅಂತೇಳಿ ನನ್ನ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಆ ಒಂದು ಕಲಾಪದಲ್ಲಿ ಗೌರವಾನ್ವಿತ ರಾಜ್ಯದ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣಬೈರೇಗೌಡರು ಅಲ್ಲಿ ಅಕ್ರಮ ಆಗಿದೆ, ನಿಯಮ ಬಾಹಿರವಾಗಿ ಜಿಲ್ಲಾಧಿಕಾರಿಗಳು ಮಂಜೂರನ್ನು ಮಾಡಿದ್ದಾರೆ, ಕಂದಾಯ ಇಲಾಖೆಯಿಂದ ಯಾವುದೇ ಪೂರ್ವ ಅನುಮತಿ ಪಡೆಯದೆ ಅದೇ ರೈತರಿಗೆ ಬಾರ್ಡರ್ ಬೆಳೀತಕ್ಕಂಥ ಕೊಟ್ಟಿರ್ತಕ್ಕಂಥ ಜಾಗವನ್ನು ಇವತ್ತು ಸೋಲಾರ್ ಪ್ಲಾಂಟಿಗೆ ಬಳಸ್ಕೊಳ್ತಕ್ಕಂಥದ್ದು. ಮತ್ತು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಏನಿವತ್ತು ಆ ಮೊರಾರ್ಜಿ ದೇಸಾಯಿ ಶಾಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ ಮಾಡಲಿಕ್ಕೆ ಒಂದು ಜಾಗವನ್ನು ಮಂಜೂರು ಮಾಡಿದ್ವಿ. ಆ ಜಾಗವನ್ನು ನಮ್ಮ ಗೋಮೂಲ್ನ MD ಆಗಿರ್ತಕ್ಕಂಥ ಗೋಪಾಲ್ ಮೂರ್ತಿ ಅವರ ಸಿಬ್ಬಂದಿಗಳು ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಗೌರವಾನ್ವಿತ ಮಂತ್ರಿಗಳು ನೀಡಿದ್ದಾರೆ. ಇದರೊಟ್ಟಿಗೆ ಇವತ್ತು ಅದೇ ಸ್ಥಳದಲ್ಲಿ ಕೂಡ ಸಾಮಾಜಿಕ ಇಲಾಖೆ ಒಂದು ಅಂಬೇಡ್ಕರ್ ಹಾಸ್ಟೆಲ್, ಅಂಬೇಡ್ಕರ್ ವಸತಿ ನಿಲಯವನ್ನು ಕೂಡ ಇವತ್ತು ನಿನ್ನೆ ಮಂಜೂರು ಮಾಡಿದೆ. ಬಹುಶಃ ಈ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮೀಸಲಿರ್ತಕ್ಕಂಥ ಜಾಗವನ್ನು ಬಿಟ್ಟುಕೊಡಬೇಕು. ಸಂಬಂಧಪಟ್ಟಂಥ ಸಹಾಯಕ ಕಮಿಷನರ್ ಆಗಿರ್ತಕ್ಕಂಥ ಮೈತ್ರಿರವರು, ಅಲ್ಲಿನ ಕೋಲಾರ ತಹಶೀಲ್ದಾರ್ ಅವರು ಶೀಘ್ರವಾಗಿ ಕ್ರಮ ಕೈಗೊಂಡು ಅಲ್ಲಿ ಅದನ್ನು ತೆರವುಗೊಳಿಸಿ ಏನು ಮಂತ್ರಿಗಳು ಅಕ್ರಮ ಅಂತೇಳಿ ಹೇಳಿದ್ದಾರೆ ಆ ಅಕ್ರಮವನ್ನು ಅವರು ಸರಿಪಡಿಸಲಿಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾನು ವಿನಯಪೂರ್ವಕವಾಗಿ ಆಗ್ರಹಪಡಿಸ್ತೇನೆ. ನೋಡಿ, ನಾನು ಮಾಲೂರಿನ ಶಾಸಕರು ಒಂದೇ ನೋಡಿ, ಮಾಲೂರಿನ ಶಾಸಕರು ಕೂಡ ಒಂದೇ ಪಕ್ಷ, ಯಾವುದೇ ರೀತಿಯ ಪಕ್ಷ ವಿರೋಧಿ ಚಟುವಟಿಕೆಗಳು ಕಾಂಗ್ರೆಸ್ಗೆ ಮಾರಕವಾಗತಕ್ಕಂಥ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇಲ್ಲ. ಕಾಂಗ್ರೆಸ್ಗೆ ಬಿಟ್ಟು ನನಗೆ ಎಲ್ಲ ಪಕ್ಷದಲ್ಲೂ ಕೂಡ ಸ್ನೇಹಿತರಿದ್ದಾರೆ. ಇವತ್ತು ಹಿಂದೆ ತಡೆದಂಥ ಮಂಜುನಾಥ್ ಗೌಡ ನನ್ನೊಟ್ಟಿಗೆ ಶಾಸಕರಾಗಿದ್ದರು. ಇಡೀ ವಿಜಯ್ ಕುಮಾರ್ಗೂ ನಮಗೂ ಒಂದು ವ್ಯವಹಾರದಲ್ಲಿ ವ್ಯಾವಹಾರಿಕ ಸಂಬಂಧ ಇದೆ. ಹೀಗಾಗಿ ನಾನು ಆ ಸಂಬಂಧ ವಿಚಾರವಾಗಿ ವಿಶ್ವಾಸದಲ್ಲಿ ಭಾಗವಹಿಸಿದ್ದೇನೆ ವಿನಃ ಪಕ್ಷ ವಿಚಾರ ಬಂದಾಗ ಅಲ್ಲ. ಪಕ್ಷ ವಿಚಾರ ಬಂದಾಗ ನಾನು ಕಟ್ಟ ಕಾಂಗ್ರೆಸ್ಸಿಗ ಯಾವುದೇ ಕಾರಣ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ ಪಕ್ಷದವರಿಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ನೋವಾಗದ ರೀತಿಯಲ್ಲಿ, ಕಳಂಕ ಬಂದ ರೀತಿಯಲ್ಲಿ ನಡೆದುಕೊಂಡವನು SN ನಾಗೇಶ್ವರ. ಯಾಕಂದರೆ 1990ರಲ್ಲಿ ಹಾಗಾಯಿತು. ಇಲ್ಲಿ ತನಕ ಕೂಡ ಪಕ್ಷದ ಸಿಪಾಯಿ ಆಗಿದ್ದೇನೆ, ಮುಂದೆ ಕೂಡ
ಅದೇ ರೀತಿ ಇರಲಿಕ್ಕೆ ಬಯಸ್ತೇನೆ. ಮಾಲೂರಿಗೆ ಏನಾದರೂ ಹೋಗಿದರೆ ಅದು ವಿಶ್ವಾಸಪೂರ್ವಕವಾಗಿ ಅವರ ಸ್ವಂತ ಕಾರ್ಯಕ್ರಮ ಹೋಗಿದ್ದೇನೆ ಹೊರತು ಯಾವುದೇ ಬೇರೆ ಪಕ್ಷದ ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗಿಲ್ಲ, ಭಾಗಿಯಾಗುವುದು ಕೂಡ ಇಲ್ಲ. ಯಾವ ವೈಮನಸ್ಸುಗಳು ಇಲ್ಲಪ್ಪ, ನಮ್ಮಲ್ಲಿ ಯಾವ ಗುಂಪುಗಳು ಇಲ್ಲಪ್ಪ. ನಾವು ಒಂದೇ ಗುಂಪು, ಕಾಂಗ್ರೆಸ್ ಗುಂಪು. ಏನು ರೂಪಮ್ಮ ನಾನು ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತೇಳಿ ಸ್ವಲ್ಪ ದೂರ ಅಂತರ ಅವ್ರು ಕಾಯ್ಬೋದೇ ವಿನಃ ನಮ್ಮಲ್ಲಿ ಯಾವುದು ಗುಂಪುಗಾರಿಕೆ ಇಲ್ಲ, ನಮ್ಮಲ್ಲಿ ಯಾವುದು ವೈಮನಸ್ಸಿಲ್ಲ. ನಾವೆಲ್ಲ ಕಾಂಗ್ರೆಸ್ನವರೇ. ನಮ್ಮನ್ನು ಪರಿಶಿಷ್ಟ ಪಗಡದವರು ಅಂತೇಳಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ದೂರ ಇಟ್ಟಿದ್ದಾರೆ. ಅದು ಹೊರತುಪಡಿಸಿದರೆ ನನಗೆ ರೂಪಮ್ಮಾಗಲಿ ನಾವು ಯಾರೂ ಕೂಡ ಯಾರ ಮೇಲೆ ಕೂಡ ವೈಮನಸ್ಸೆ ಇಲ್ಲ. ಕೂಡ ಇಲಾಖೆಯವರು ಮಾಹಿತಿ ಹೋಗಿದೆ, ನನಗೂ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಅವಿಭಾಜ್ಯ ತಾಲೂಕದು, ನಾನು ಭಾಗವಹಿಸ್ತೇನೆ. ಯಾರ್ಯಾರಿಗೆ ಆ ಒಂದು ಮಂತ್ರಿ ಆಗಿರ್ಬೋದು, ಸರ್ಕಾರದ ಮೇಲೆ ಯಾರೆಲ್ಲರಿಗೂ ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸ್ತಾರೆ ಅನ್ನೋ ನಂಬಿಕೆ ನನಗೆ. ರಮೇಶ್ ಲುಕ್ ಮಾಡಿ ಅವ್ರು ಯಾವುದು ಅವ್ರ ಕೆಲಸ ಬ್ಯುಸಿ ಇದ್ದರು, ನಾನು ಬ್ಯುಸಿ ಇದ್ದೆ. ಮುಂದೆ ಆಗೋ ರೀತಿಯಲ್ಲಿ ನೆಕ್ಸ್ಟ್ ಸಭೆ ಕರೀತಾ ಇದ್ದೀವಿ. ಯಾರು ಕಂಟ್ರೋಲ್ ತೊಗೊಂಡಿದ್ದಾನೆ ಅವನ ಕಚೇರಿಯಿಂದ ಹೊರ ಹಾಕ್ತಾ ಇದ್ದೀವಿ. ಆ ಕಮಿಷನರ್ನ ಬದಲಾಯಿಸ್ತಾ ಇದ್ದೀವಿ. ಕೆ ಡಿ ಕಮಿಷನರ್ ಬದಲಾಯಿಸಿ ಉತ್ತಮವಾದ ಕಮಿಷನರನ್ನು ಹಾಕಿ ಒಳ್ಳೆ ಆಡಳಿತ ಕೊಡಲಿಕ್ಕೆ ಮತ್ತು ಇವತ್ತೇನು ನಮಗೆ ಈ ಟೌನ್ಶಿಪ್ ಇದೆ ಆ ಟೌನ್ಶಿಪ್ ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮುಂದುವರಿಸಿದ್ದೇನೆ. ಖಂಡಿತವಾಗಿ ಕೂಡ ಅದೆಲ್ಲ ನಗರಾಭಿವೃದ್ಧಿ ಶುಭಾಶಯಗಳು. ಇವತ್ತಿನ ದಿನ ನನ್ನ GR ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡೋಕ್ಕೆ ಬಂದಿರುವಂಥ ನಮ್ಮ ಜನಪ್ರಿಯ ಶಾಸಕರು ನಾರಾಯಣ ಸಮಣ್ಣವರು ಮತ್ತು ನಮ್ಮ PL ಬ್ಯಾಂಕಿನ ಅಧ್ಯಕ್ಷರಾದ ರಘಣ್ಣವರು ಮತ್ತು ಮಾಜಿ ಅಧ್ಯಕ್ಷರಾದ HK ನಾರಾಯಣ ಸಮಣ್ಣವರು, ಮಾಜಿ APMC ಅಧ್ಯಕ್ಷರಾದ S ಗೌಡರು ಮತ್ತು ಸ್ನೇಹ ಸಂಸ್ಥೆಯ G ರಮೇಶ್ ಅಣ್ಣವರು ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಾದೇವಣ್ಣವರು ಮತ್ತು ಎಲ್ಲ ನಮ್ಮ ಮುಖಂಡರು ರಾಮಣ್ಣವರು, HN ಮೇಷ್ಟ್ರು ಮತ್ತು ನಮ್ಮ ಅಂಬರೀಷ್ ಅವರು ಮತ್ತು ನಮ್ಮ ವೆಂಕಟರಾಮಣ್ಣವರು, ನಮ್ಮ SBಹಳ್ಳಿ ಮಂಜುನಾಥ್ ಅವರು ಮತ್ತು ಕಾವೇರಿನಲ್ಲಿ ಕೃಷ್ಣಪ್ಪನವರು, ದಾಸನಹಳ್ಳಿ ಕೇಶವರಾಜರವರು ಎಲ್ಲ ನಮ್ಮ GR ಬಾರ್ ಅಂಡ್ ರೆಸ್ಟೋರೆಂಟ್ ಆಶೀರ್ವಾದ ಮಾಡೋದಕ್ಕೆ ನಮ್ಮ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಎಷ್ಟು ಖುಷಿ ಆಗ್ತಾಯಿದೆ. ತುಂಬ ತೊಂದರೆಗಳು ಕೊಟ್ಟಿದ್ದರು. ನಮಗೆ ಯಾವುದೋ ದೇವರ ಅಡ್ಡ ಆಪರೇಷನ್ ಹಿಡಿದೆ ನಮ್ಮ ಬಾರ್ ಓಪನ್ ಆಗೋಕ್ಕೆ ಎಲ್ಲ ಸುಗಮವಾಯಿತು. ಅದರ ಶಾಸಕರು ಸಹಾಯ ಆಗಿತ್ತು. ನಂದು ಒಂದು ಇದಿತ್ತು, ನಾನೇ ಧೈರ್ಯ ಮಾಡ್ಕೊಂಡು ಇವತ್ತು ಸಮಸ್ಯೆ ಓಪನ್ ಮಾಡಿದ್ದು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.